ರಾಜ್ಯದಲ್ಲಿ ಮೂಡ ಹಗರಣ ಆಯ್ತು, ಅದಕ್ಕೆ ಅಧಿಕಾರಿಗಳು ಹೊಣೆ, ರಾಜಕಾರಣಿಗಳು ಹೊಣೆ ಅಲ್ಲ. ಅದೇ ತರ ವಾಲ್ಮೀಕಿ ಹಗರಣ ಆಯ್ತು, ಅದಕ್ಕೂ ಅಷ್ಟೇ ಅಧಿಕಾರಿಗಳು ಹೊಣೆ, ರಾಜಕಾರಣಿಗಳಲ್ಲ. ಆದ್ರೆ ಕೇಂದ್ರದಲ್ಲಿ ನೀಟ್ ಪೇಪರ್ ಲೀಕ್ ಆಯ್ತು ಅನ್ನೋದಕ್ಕೆ ಅಧಿಕಾರಿಗಳು ಹೊಣೆ ಅಲ್ಲ. ಕೇಂದ್ರದ ಶಿಕ್ಷಣ ಮಂತ್ರಿ ಆಗಿರೋ ಧರ್ಮೇಂದ್ರ ಪ್ರಧಾನ್ ಹೊಣೆ ಹೊರಬೇಕು, ರಾಜೀನಾಮೆ ಕೊಡಬೇಕು. ವಾಹ್ ವಾಹ್ ವಾಹ್, ಏನ್ ಲಾಜಿಕ್ ಅಲ್ವಾ ನಿಮ್ದು? ರಾಜ್ಯದಲ್ಲಿ ಯಾವುದೇ ತರ ಹಗರಣಗಳಾದ್ರೂ ನೀವೆಲ್ಲ ಬಾಯಿ ಮುಚ್ಕೊಂಡಿದ್ದೀರಾ, ಯಾಕೆ ಮಾತಾಡಲ್ಲ? ರಾಜ್ಯದಲ್ಲಿರೋರು ಯಾವ ವಿದ್ಯಾರ್ಥಿಗಳು ಅಲ್ವಾ? ಕೆಪಿಎಸ್ಸಿ ಹಗರಣ ಆಯ್ತು, ಅದ್ರ ಬಗ್ಗೆ ಯಾವನಿಗಾದ್ರೂ ಗೊತ್ತಾ ನಿಮಗೆ? ಕಾಂತ್ ಕುಮಾರ್ ಅಂತ ಧಾರವಾಡದಲ್ಲಿ ವಿದ್ಯಾರ್ಥಿಗಳ ನೇಮಕಾತಿ ಪ್ರಕ್ರಿಯೆ ಆಗಿಲ್ಲ ಅಂತ ಹೋರಾಟ ಮಾಡ್ತಾ ಇದ್ದಾಗ ಪ್ರತಿಯೊಬ್ಬರು ನೀವೆಲ್ಲ ಎಲ್ಲಿದ್ರಿ? ಅವತ್ತು ಲಾಠಿ ಚಾರ್ಜ್ ಮಾಡಿದ್ರಲ್ಲ, ಇದೇ ಸಿದ್ದರಾಮಯ್ಯ ಸರ್ಕಾರ ಇದ್ದಾಗ. ಅವತ್ತು ಸಂವಿಧಾನ ಕೊಲೆ ಆಗಿಲ್ಲ, ಪ್ರಜಾಪ್ರಭುತ್ವ ಕೊಲೆ ಆಗಿಲ್ಲ. ಇವತ್ತು ನಿಮಗೆ ವಿದ್ಯಾರ್ಥಿಗಳ ಮೇಲೆ ಲಾಠಿ ಚಾರ್ಜ್ ಮಾಡಿದ್ದಕ್ಕೆ ಎಲ್ಲ ಹಿಟ್ಲರ್ ಸರ್ಕಾರ ಮೋದಿ, ರಾಜ್ಯದಲ್ಲಿ ಸಿದ್ದರಾಮಯ್ಯ ಸರ್ಕಾರ ಹಿಟ್ಲರ್ ಅಲ್ಲ, ರಾಮನ್ ಸರ್ಕಾರ ತರ ಮಾಡ್ತು ಸಿದ್ದರಾಮಯ್ಯ ಸರ್ಕಾರ. ಅರೆ ವಾ ವಾ ವಾ, ಏನ್ ಹೇಳ್ಬೇಕು ನಿಮಗೆ? ಹಿಂದೆ ಇದೆ ನದಿಗಳ ಜೋಡಣೆ ಆಗ್ಬೇಕು ಅಂದ್ಬಿಟ್ಟು ನರಗುಂದದಲ್ಲಿ ರೈತರು ಹೋರಾಟ ಮಾಡ್ತಾ ಇದ್ರೆ ಲಾಠಿ ಚಾರ್ಜ್ ಮಾಡಿದ್ರು. ಅವಾಗ ಏನ್ ಹೋಗಿತ್ತು ನಿಮ್ದು ಪ್ರಜಾಪ್ರಭುತ್ವದ ಕಗ್ಗೊಲೆ? ಅದೆಲ್ಲ ಹಾಳಾಗೋಗ್ಲಿ. ಕಬ್ಬು ಬೆಳೆಗೆ ಸರಿಯಾದ ರೇಟ್ ಬರ್ತಾ ಇಲ್ಲ ಅಂತ ಅಂದ್ಬಿಟ್ಟು ರೈತರು ಪ್ರತಿಭಟನೆ ಮಾಡ್ತಾ ಇದ್ರೆ ಇದೇ ಸಿದ್ದರಾಮಯ್ಯ ಸರ್ಕಾರ ಲಾಠಿ ಚಾರ್ಜ್ ಮಾಡಿಸಲ್ಲಪ್ಪ. ಅವಾಗೆಲ್ಲ ಎಲ್ಲಿದ್ರಪ್ಪ ನೀವೆಲ್ಲ? ಅದೆಲ್ಲ ಇಲ್ಲ. ರಾಜ್ಯದಲ್ಲಿ ಏನೇ ಕಿತ್ತು ಹೋದ್ರೂ ಕೂಡ ನಮ್ಗೆ ಯಾವ್ದು ಸಂಬಂಧ ಇಲ್ಲ. ಕೇಂದ್ರದಲ್ಲಿ ಮಾತ್ರ ಮೋದಿ ಸರ್ಕಾರನ ಟೀಕೆ ಮಾಡಬೇಕು, ಮೋದಿ ಸರ್ಕಾರನ ಹೆಂಗಾದ್ರೂ ಮಾಡಿ ಕೆಳಗಿಳಿಸಬೇಕು ಅಂತ ನೀವು ಬೊಬ್ಬೆ ಹೊಡೆದ್ರು ಇದಾರೆ. ಅಲ್ಲಿ ಎಲ್ಲ ಜನರು ನೀಟಾಗಿ ನೋಡ್ತಾ ಇದಾರೆ, ಯಾರು ಯಾವ್ದ್ರ ಬಗ್ಗೆ ಮಾತಾಡ್ತಾ ಇದಾರೆ, ಯಾವ್ದ್ರ ಬಗ್ಗೆ ಗಮನ ಕೊಡ್ತಾ ಇದಾರೆ ಅಂತ. ಬಿಡದಿ ರೈತರು ಯಾವ ರೀತಿ ಹೋರಾಟ ಮಾಡ್ತಾ ಇದಾರೆ. ಮೊನ್ನೆ ಅಕ್ರಮವಾಗಿ ಅಧಿಕಾರಿಗಳು ಸರ್ವೆ ಮಾಡಕಂತ ಬಂದ್ರೆ ಬಿಡದಿ ರೈತರು ಅಲ್ಲಿರೋರು ಅವ್ರ ಮೇಲೆ ಪೊರಕೆ ಸೇವೆ ಮಾಡಿದ್ರು. ಅವ್ರ ಮೇಲೆ ಯಾಕೆ ಎಫ್ಐಆರ್ ಮಾಡಿದ್ರಿ? RCB ಕಪ್ ಗೆದ್ದಾಗ 11 ಜನ ಸತ್ತೋದ್ರು. ಅದಕ್ಕೆ ಯಾರು ಕಾರಣ? ಪೊಲೀಸರು ಸರಿ ಇಲ್ಲ ಅಂತ ರಾಜಕಾರಣಿಗಳು ಹೇಳ್ಬಿಟ್ರು, ಪೊಲೀಸರು ಮ್ಯಾನೇಜ್ಮೆಂಟ್ ದವರು ಸರಿ ಇಲ್ಲ ಅಂತ ಅಂದ್ಬಿಟ್ರು, ಮ್ಯಾನೇಜ್ಮೆಂಟ್ ದವರು ಸ್ಟೇಡಿಯಂ ದವರು ಸರಿ ಇಲ್ಲ ಅಂತ ಅಂದ್ಬಿಟ್ರು. ಅದಕ್ಕೆ ಯಾರು ಹೊಣೆ ಹಾಕಿದ್ರು? ಕೊನೆಗೆ ಪೊಲೀಸರ ಮೇಲೆ ಹೊಣೆ ಹಾಕ್ತು ಈ ರಾಜ್ಯ ಸರ್ಕಾರ. ಯಾವನಾದ್ರೂ ರಾಜಕಾರಣಿ ರಾಜೀನಾಮೆ ಕೊಟ್ರೇನಪ್ಪ? ಅವತ್ತೆಲ್ಲ ಏನ್ ಹೋಗಿದ್ರಿ? ಯಾಕೆ 11 ಜನದ್ದು ಬೆಲೆ ಇಲ್ವಾ? ಅವ್ರು ಯಾರು ವಿದ್ಯಾರ್ಥಿಗಳು ಇರ್ಲಿಲ್ವಾ ನಿಮಗೆ? RCB ಆದ್ರೆ ನಮ್ಮದೇ ಕಪ್ಪು, ಈ ಸಲ ಕಪ್ಪು ನಮ್ದೇ. RCB ಆದ್ರೆ ನಡೆಯುತ್ತೆ, ನಮ್ಮ ರಾಜ್ಯ ಸರ್ಕಾರದಾದ್ರೆ ನಾವು ಮಾತಾಡಬಾರ್ದು. ಕೇಂದ್ರ ಸರ್ಕಾರದ್ದು ಮೋದಿ ಆದ್ರೆ ಹಲ್ಕಟ್ ನನ್ನ ಮಗನ ಬಿಡಬಾರ್ದು ಅಂತ ಯಾವ ರೀತಿ ರೊಚ್ಚಿಗೆದ್ದಿದ್ದೀರಾ ಅಂತಂದ್ರೆ ನೀವುಗಳೆಲ್ಲ ನೋಡಿದ್ರೆ ರಾಜ್ಯದಲ್ಲಿ ಚುಟುಕ್ ಬಿಟ್ಟುಕೋನಲ್ವಲ್ಲ ನೀವು? ಮಾತೇ ಆಡಲ್ಲ. ನೀಟ್ ಪೇಪರ್ ಲೀಕ್ ಆಯ್ತು, ನೀಟ್ ಪೇಪರ್ ಲೀಕ್ ಆಯ್ತು, ಸೂಸೈಡ್ ಮಾಡ್ಕೊಂಡು ಸತ್ರು. ಕೊರೋನಾ ಟೈಮಲ್ಲಿ ಪೊಲೀಸ್ ಸ್ಟೇಷನ್ಗೆ ಬೆಂಕಿ ಹಚ್ಚಿದ್ರಲ್ಲಪ್ಪ, ಅದು ಕಣ್ಣಿ ಕಾಣಲಿಲ್ಲ ನಿಮಗೆ. ಅವಾಗ ಪ್ರಜಾಪ್ರಭುತ್ವ ಕೊನೆ ಆಗ್ಲಿಲ್ಲ. ಒಬ್ಬ ದಲಿತನ ಮನೆಗೆ ನಿಮ್ಮ ಕಾಂಗ್ರೆಸ್ ಶಾಸಕನ ಮನೆ ಮೇಲೆ ಬೆಂಕಿ ಬಿತ್ತಿದ್ರು, ಮನೆಗೆ ಬೆಂಕಿ ಹಚ್ಚಿದ್ರು, ಅವಾಗ್ಲೂ ಏನೂ ಆಗಿಲ್ಲ. ಹುಬ್ಬಳ್ಳಿಯಲ್ಲಿ ಗಲಭೆ ಮಾಡಿದ್ರು, ಆವಾಗ್ಲೂ ನಿಮ್ಗಳು ಯಾರಿಗೂ ಮಾತು ಬರಲಿಲ್ಲ. ಈಗ ಮಾತ್ರ ಕೇಂದ್ರದಲ್ಲಿ ಆಗ್ತಾ ಇರೋದಕ್ಕೆ ನೀವು ಬೊಬ್ಬೆ ಹೊಡಿತಾ ಇದೀರಾ ಅಂತಂದ್ರೆ ಅಬ್ಬಬ್ಬಬ್ಬ ನೋಡ್ಬೇಕು. ನಿಮ್ಮನ್ನ ನೋಡ್ತಾ ಇದೀವಿ. ರಾಜ್ಯದಲ್ಲಿ ಏನೇ ಆದ್ರೂ ಕೂಡ ತುಟಿಕ್ ಪಿಟಿಕ್ ಬಿಡ್ತಾ ಇಲ್ಲ. ಯಾಕೆ? ಸಿದ್ದರಾಮಯ್ಯ ಸರ್ಕಾರ ಆಯ್ತು, DK ಶಿವಕುಮಾರ್ ಸರ್ಕಾರ ಆಯ್ತು, ಯಾರಾದ್ರೂ ಏನಾದ್ರು ಅಂದ್ರೆ ಗೊತ್ತಲ್ಲ ವಾದ ಒಳಗೆ ಆಗ್ತಾರೆ, ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡ್ತಾರೆ. ಕೇಂದ್ರದಲ್ಲಿ ಮೋದಿ ಸರ್ಕಾರ ಇದೆ, ಯಾವನ್ರಿಗೆ ಅಂಜಬೇಕು? ಏನ್ ಬೇಕಾದ್ರೂ ಮಾತಾಡಿ, ಹೆಂಗ್ ಬೇಕಾದ್ರೂ ಕಮೆಂಟ್ಸ್ ಮಾಡಿ ನಡೆಯುತ್ತೆ. ಯಾವನ್ ಕೇಳ್ತಾರೆ ನಮ್ಮನ್ನ ಅಂತ? ಪೇಪರ್ ಹೆಸರಲ್ಲಿ ನೀವುಗಳು ದೇಶ ವಿರೋಧಿ ಚಟುವಟಿಕೆ ಮಾಡ್ತಾ ಇದ್ರಲ್ಲ, ಅದ್ರ ಬಗ್ಗೆ ನಿಮ್ಗೆ ಯಾರಿಗೂ ಗಮನನೇ ಇಲ್ವಾ? ರಾಜ್ಯದಲ್ಲಿ ಏನೇನ್ ಭ್ರಷ್ಟಾಚಾರಗಳಾಗ್ತಾ ಇದಾವೆ, ಎಷ್ಟು ಅನ್ಯಾಯಗಳು ನಡೀತಾ ಇದಾವೆ, ಅದ್ರ ಬಗ್ಗೆ ಯಾರಾದ್ರೂ ಮಾತಾಡ್ತೀರಾ? ಯಾವ್ದೂ ಇಲ್ಲ. ಕೇಂದ್ರ ಸರ್ಕಾರದ ನಿಮ್ಗೆ ಸಿಕ್ಕಿರೋದೇ ನೀಟ್ ಪೇಪರ್ ಎಕ್ಸಾಮ್, ಅದನ್ನ ಹೆಂಗಾದ್ರೂ ಮಾಡಿ ನೀವು ಹತ್ತಿಕ್ಬೇಕು, ಮೋದಿನ ಕುಗ್ಗಿಸಬೇಕು ಅಂತ ಪ್ರಯತ್ನ ಪಡ್ತಾ ಇದೀರಾ ಅನ್ನೋದು ಬಿಟ್ರೆ ಬೇರೆ ಯಾವ ಉದ್ದೇಶನೂ ಇಲ್ಲ ಇದರಲ್ಲಿ, ಅಷ್ಟೇ.